ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಚಪ್ಪರಕ್ಕೆ ಮಾಡುವಂಥ ಮಡ್ಲ ತೆಂಗಿನ ಗರಿಯಿಂದ ಮಾಡಿರುವಂಥದ್ದು. ಇದು ಶುಭ ಸಮಾರಂಭಗಳಿಗೆಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ರು ಮೊದಲು. ಇವಾಗೆಲ್ಲ ಶಾಮಿಯಾನ ಬಂದಿದೆ. ಈ ಚಪ್ಪರದ ಈ ತೆಂಗಿನ ಗರಿಯಿಂದನೇ ಈ ಥರ ಮಾಡಿ ನಂತರ ಚಪ್ಪರ ಮಾಡಿರುವಂಥದ್ದು. ಯಾವ ಥರ ಮಾಡ್ತಾ ಇರುವಂಥದ್ದು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಯಾವ ಥರ ಗರಿನ ಕಟ್ ಮಾಡಿ ಈ ಥರ ಮಾಡಿರುವಂಥದ್ದು, ಹೆಣೆದಿರುವಂಥದ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ವ್ಲಾಗಲ್ಲಿ ತಿಳಿಸ್ತೀನಿ. ನೋಡಿ, ಈ ಥರ ಸುತ್ತಿ ಸೈಡಲ್ಲಿ ಸುತ್ಕೊಂಡು ಬರಬೇಕು. ಇಲ್ಲಾಂದ್ರೆ ಅದು ತಟ್ಟಿ ಅಂತ ಹೇಳ್ತೀವಿ, ಅದು ಬಿಚ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಗಂಟು ಹಾಕ್ಕೊಂಡು ಬರಬೇಕಾಗತ್ತೆ. ಸುತ್ಕೊಂಡು ಆಮೇಲೆ ಲಾಸ್ಟಲ್ಲಿ ಗಂಟು ಹಾಕಬೇಕಾಗತ್ತೆ. ಇದು ಹೆಣೆಯೋದಕ್ಕೆ ಸುಲಭ. ಈ ಸುತ್ತಾಕೊಂಡು ಬರ್ತೀವಲ್ಲ, ಈ ಥರ ಗಂಟು ಹಾಕೋದು ಇದು ಎಂಡಲ್ಲಿದೆ ಗಂಟು ಹಾಕಿರುವಂಥದ್ದು. ಸುತ್ಕೊಂಡು ಬರೋದು ಸ್ವಲ್ಪ ಕಷ್ಟ. ನೋಡಿ, ಈ ಥರ ಕೊನೆಗೆ ಈ ಥರ ಆಗುತ್ತೆ. ಒಂದು ಸೈಡ್ ಮಾಡಿದ್ದೀವಿ ನಾವು ಇಲ್ಲಿ. ಅಂದರೆ ಸೈಡ್ ಗಂಟು ಹಾಕಿರೋದು, ಈ ಕಡೆ ಹೆಣೆದಿದ್ದೀವಿ, ಆದರೆ ಸೈಡ್ ಗಂಟು ಹಾಕಿಲ್ಲ. ಹಾಗಾಗಿ ಈ ರೀತಿಯಾಗಿ ಚಪ್ಪರಕ್ಕೆ ರೆಡಿಯಾಗಿರೋ ಮಡಿಲು.